ನಾನಿವತ್ತೇನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಕಲರ್ ಥೆರಪಿಯಿಂದ ನಾವು ಶುಗರ್ ಆಗಿರೋರಿಗೆ ಯೂರಿನ್ ಲೀಕೇಜ್ ಆಗ್ತಾ ಇರುತ್ತೆ. ಅಂದರೆ ಮೂತ್ರ ಕಂಟ್ರೋಲ್ ಇಲ್ದಂಗೆ ಹೋಗ್ತಾ ಇರುತ್ತೆ. ಬೆಡ್ ಮೇಲಾಗಲಿ ಓಡಾಡ್ಬೇಕಾರಾಗಲಿ ಕೆಲವೊಬ್ಬರಿಗೆ ಶುಗರ್ ಇದ್ದವ್ರಿಗೆ ಈ ಥರ ಆಗೋದು ಸಹಜ. ಇದನ್ನು ಯಾವ ಥರ ನಾವು ಕಲರ್ ಥೆರಪಿ ಮೂಲಕ ಕಂಟ್ರೋಲ್ ಮಾಡ್ಬೋದು ಅಂತಂದೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತೀನಿ ಮಾರ್ಕರನ್ನು ಯೂಸ್ ಮಾಡಬೇಡಿ ಅಂತಂದೇಳಿ. ನಾನಿಲ್ಲಿ ರೆಡ್ ಕಲರ್ ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ, ಅಂದರೆ ಕೆಂಪು ಕಲರು. ಇದನ್ನು ನೋಡಿ ಈ ಥರ ಅಂಗೈ ಮೇಲೆ ಹೆಬ್ಬೆರಳು ಕೆಳಭಾಗದಲ್ಲಿ ಮತ್ತು ಮೇಲೆ ಈ ಥರ ಮೇಲೆ ಹೆಬ್ಬೆರಳು ಮೇಲ್ಭಾಗದಲ್ಲಿ ಅಂತ ಒಂದು ಗೆರೆ ಎಳಿಬೇಕು ಈ ಥರ. ಮತ್ತು ಕೆಳಗೆ ಈ ಥರ ಬುಡ ಭಾಗದಲ್ಲಿ ಈ ಥರ ರೌಂಡಕ್ಕೆ ಒಂದು ಗೆರೆ ಎಳೀರಿ, ರಿಂಗ್ ಟೈಪು. ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಭಾಗದಲ್ಲಿ ಮಾತ್ರ ನೀವು ರೆಡ್ ಕಲರಿಂದ ಕೆಂಪು ಕಲರ್ ಸ್ಕೆಚ್ ಪೆನ್ನಿಂದ ಹಾಕ್ಕೊಳ್ಳಿ. ಇದನ್ನು ಡೇ ಮತ್ತು ನೈಟ್ ಟೈಮಲ್ಲಿ 2 ಟೈಮಲ್ಲೂ ಹಾಕೋಬೋದು. ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ಇದು 100% ವರ್ಕ್ ಆಗುತ್ತೆ. ಇದನ್ನು ನಿಮ್ಗೆ ಹಾಕ್ಕೊಂಡು ಇದರ ಉಪಯೋಗ ಎಷ್ಟಾಯಿತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.